Hebrews chapter 12. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ Verse 15. Hebrews 12:15 NIV. ಇಬ್ರಿಯ 12:15. See to it that no one misses the grace of God, that no bitter root grows up to cause trouble and defile many. ನಿಮ್ಮಲ್ಲಿ ಯಾರಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ. ಮತ್ತೊಂದು ಸಲ ಓದಮ್ಮ. ನಿಮ್ಮಲ್ಲಿ ಯಾವ ವಿಷ ಉಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ, ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನ ಉಂಟು ಮಾಡಿ ಸಭೆಯವರನ್ನು ಕೆಡಿಸದಂತೆ. ಸಭೆಯವರನ್ನು ಕೆಡಿಸುವುದಂತೆ. ವಿಷವುಳ್ಳ ಬೇರಿದ್ದವರು ಸಭೆಯನ್ನು ಕೆಡಿಸ್ತಾರಂತ. ವೈ? ರೂಟ್ ಈಸ್ ಮೋರ್ ಡೇಂಜರಸ್ ದನ್ ಫ್ರೂಟ್. ಆ ಒಂದು ಬೇರು ಫಲಕ್ಕಿಂತ ಬಹಳ ಪ್ರಾಮುಖ್ಯವಾದದ್ದು. ಇಫ್ ದೇರ್ ಇಸ್ ಅ ರೂಟ್, ದೇರ್ ವಿಲ್ ಬಿ ಅ ಫ್ರೂಟ್. ಬೇರು ಇದ್ದರೆ ಹಣ್ಣು ಬರ್ತದೆ. If you chop the tree, the root is there, fruit will come back. ಮರವನ್ನು ಕಡಿದು ಹಾಕಿದರೂ ಬೇರಿದ್ದರೂ ಕೂಡ ಹಣ್ಣು ಮತ್ತೆ ಬರ್ತದೆ. The bitter people will spew venom and slander and spread the bitterness into many other lives. ವಿಷವನ್ನು ಭರಿತವಾದ ಬೇರಿರುವಂತವರು ಅವರು ವಿಷವನ್ನ ಬೇರೆ ಜೀವನದಲ್ಲಿ ಕಾರ್ತಾರೆ. These people, they saw everything is gone. ಎಲ್ಲೂ ಹೊರಟೋಗಿದೆ ಎಂಬುದಾಗಿ They were bitter. ಅವರು ಕಹಿ ಮನೋಭಾವ. They spread the bitterness so much. ಹರಡಿಸಿದ್ರು ವಿಷವನ್ನು. And they wanted to stone David and kill him. ಅವರು ದಾವೀದನನ್ನು ಕಲ್ಲೆಸೆದು ಕೊಲ್ಲಲು ಬಯಸಿದ್ರು. What was David's mistake? ದಾವೀದನ ಒಂದು ತಪ್ಪು ಏನು? Any David's mistake written there? ಅಲ್ಲಿ ಏನಾದ್ರೂ ತಪ್ಪು ಮಾಡಿದ ಎಂಬುದಾಗಿ ಬರೆಯಲ್ಪಟ್ಟಿದೆ ದಾವೀದನು. David did not sit in a palace and he sent other people to war. That their people suffered, David's family is safe. ದಾವೀದನ ಅರಮನೆಯಲ್ಲಿ ಕೂತುಕೊಂಡು ಬೇರೆಯವರಿಗೆ ಯುದ್ಧ ಮಾಡಿ ಹೋಗೋದಕ್ಕೆ ಕಳಿಸಲಿಲ್ಲ ಅವನು. David's family was safe, others suffered. ಆತನ ಕುಟುಂಬವು ಸುರಕ್ಷಿತವಾಗಿತ್ತು, ಬೇರೆಯವರು ಕಷ್ಟಪಟ್ಟರು ಅನ್ನೋದಲ್ಲ. ಇಲ್ಲ, his family also suffered. ಆತನ ಕುಟುಂಬವು ಕೂಡ he also lost everything. ಅವನು ಕೂಡ ಎಲ್ಲವನ್ನು ಕಳ್ಕೊಂಡ. But the bitter people cannot see. The bitterness blind their eyes. ವಿಷಭರಿತವಾದ ಜನರು ವಿಷದಿಂದ ತಮ್ಮ ಕಣ್ಣನ್ನು ಅವರು ಬ್ಲೈಂಡ್ ಮಾಡ್ಕೊಳ್ತಾರೆ. They want to stone David. ಅವರು ದಾವೀದನಿಗೆ ಕಲ್ಲೆಸೆದು ಬಯಸಿದ್ರು. David was depressed. ದಾವೀದನಿಗೆ ಚಿಂತೆ ಆಯ್ತು. Let's go back to 1 Samuel. ಮೊದಲನೇ ಸಮುವೇಲ. Put King James version. And David was greatly distressed, for the people spoke of stoning him, because soul of all the people grieved, every man for his sons, for his own daughter. But David, everybody say, but David. ಆದರೆ ದಾವೀದನು. Say loudly, but David. ಆದರೆ Say, ದಾವೀದನು. but David. But David. But David encouraged himself in the Lord his God. ದಾವೀದನು ತನ್ನ ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. It's such an important thing in the ministry. You must learn how to encourage yourself. ಸೇವೆಯಲ್ಲಿ ಇರುವಾಗ ನಿಮ್ಮನ್ನೇ ನೀವು ಹೇಗೆ ಪ್ರೋತ್ಸಾಹಿಸಿಕೊಳ್ಳಬೇಕು ಎಂಬುದನ್ನು ಕಲಿಯುವುದು. At church, let me tell you, don't expect always somebody to come and encourage you. ಬೇರೆಯವರು ಬಂದು ನಿಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಯಾವಾಗಲೂ ಮುನ್ನೋಡಬೇಡ್ರಿ. You must learn how to encourage yourself in the Lord. ಕರ್ತನಲ್ಲಿ ಯಾವ ರೀತಿಯಾಗಿ ಪ್ರೋತ್ಸಾಹಿಸಿ ಬಲಪಡಿಸಿಕೊಳ್ಳಬೇಕೆಂಬುದನ್ನು How do you do ಕಲಿಯಬೇಕು. that? ಹೇಗೆ ಮಾಡ್ತೀರಾ? Go to God and think of all the good things He has done in your life. ಕರ್ತನ ಬಳಿಗೆ ಹೋಗ್ರಿ, ಆತನು ನಿಮ್ಮ ಜೀವನದಲ್ಲಿ ಮಾಡಿದ ಎಲ್ಲಾ ಒಳ್ಳೆಯ ಸಂಗತಿಗಳನ್ನು Have you delivered in the past? ಹಿಂದೆ ಹೇಗೆ ಬಿಡಿಸಿದೆ ಎಂಬುದಾಗಿ. Have you answered your prayer in the past? ನಿಮ್ಮ ಪ್ರಾರ್ಥನೆಯನ್ನು ಹಿಂದೆ ಹೇಗೆ ಉತ್ತರಿಸಿದೆ ಎಂಬುದಾಗಿ. Thank you God, you did that in the past, you will do it again. Hallelujah. You encourage yourself. You restart your generator again. ಕರ್ತನೆ ನೀನು ಹಿಂದೆ ಮಾಡಿದೀಯಾ, ಈಗಲೂ ಮಾಡಲು ಶಕ್ತನಾಗಿದೆ ಎಂಬುದಾಗಿ ಹೇಳಿ ನಿಮ್ಮಲ್ಲಿ ಆ ಜನರೇಟರ್ನ ಮತ್ತೆ ಶುರು ಮಾಡ್ಕೊಳ್ಳಿ. The people who know how to encourage themselves in the Lord will never be bitter people. ಕರ್ತನಲ್ಲಿ ಯಾರು ತಮ್ಮನ್ನು ಪ್ರೋತ್ಸಾಹಿಸಿಕೊಳ್ತಾರೋ ಅವರು ಕಹಿ ಮನೋಭಾವನೆ ವ್ಯಕ್ತಿಯಾಗಿ. Because when you encourage yourself in the Lord, all you will have in your life is to encourage somebody else. ನೀವು ಕರ್ತನಲ್ಲಿ ನಿಮ್ಮನ್ನೇ ಪ್ರೋತ್ಸಾಹಿಸಿಕೊಂಡಾಗ ನಿಮ್ಮಲ್ಲಿರೋದು ಬೇರೆಯವರನ್ನು ಪ್ರೋತ್ಸಾಹ ಮಾಡುವಂತದ್ದು ಮಾತ್ರ. A bitter person destroys others. ವಿಷಭರಿತವಾದ ವ್ಯಕ್ತಿಯು ಬೇರೆಯವರನ್ನು ನಾಶ ಮಾಡ್ತಾನೆ. An encouraged person will build others. ಪ್ರೋತ್ಸಾಹಿಸಲ್ಪಟ್ಟವನು ಬೇರೆಯವರನ್ನು ಬಲಪಡಿಸ್ತಾನೆ. Hallelujah. Hallelujah. Learn to encourage yourself in the Lord. ನಿಮ್ಮನ್ನು ಕರ್ತನಲ್ಲಿ ಬಲಪಡಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. Because your pastor will not be there 24 hours with you. 24 ಗಂಟೆ ನಿಮ್ಮ ಪಾಸ್ಟರ್ ನಿಮ್ಮೊಂದಿಗೆ ಇರೋದಿಲ್ಲ. Your friends won't be there all the time with you. ನಿಮ್ಮ ಸ್ನೇಹಿತರು ಕೂಡ ನಿಮ್ಮೊಂದಿಗೆ ಯಾವಾಗಲೂ ಇರಲ್ಲ. Maybe you've gone somewhere to work. ನೀವು ಕೆಲಸಕ್ಕೆ ಹೋದಾಗ
And there something happens. ಅಲ್ಲಿ ಏನೋ ಸಂಗತಿ ಜರುಗ್ತದೆ. You don't have anybody to encourage you there. ಅಲ್ಲಿ ಪ್ರೋತ್ಸಾಹ ಮಾಡಕ್ಕೆ ಯಾರು ಇರಲ್ಲ. What should you do? ಏನ್ ಮಾಡ್ತೀರಾ? Encourage yourself in the Lord. ನಿಮ್ಮನ್ನೇ ಕರ್ತನಲ್ಲಿ ನೀವು ಬಲಪಡಿಸಿಕೊಳ್ಳ್ರಿ. Restart the generator again. ಅದನ್ನ ಮತ್ತೆ ಜನರೇಟ್ ಮಾಡೋದಕ್ಕೆ ಶುರು ಮಾಡಿ. Thank you God, you are a good God. ಕರ್ತನೇ ನೀನು ಒಳ್ಳೆಯ ದೇವರು. Thank you Lord, you did a lot of things in the past. ಹಿಂದೆ ನನ್ನ ಜೀವನದಲ್ಲಿ ಅನೇಕ ಸಂಗತಿಯನ್ನು Bless ಮಾಡಿದ್ಯಾ. the Lord, oh my soul, forget not all his benefits. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಯಾವುದನ್ನು Oh, ಮರೆಯಬೇಡ. he has done so many good things. ಆತನು ನನಗೆ ಅನೇಕ ಉತ್ತಮ ಕಾರ್ಯಗಳು ಮಾಡಿದ್ದಾನೆ. He gave victory over the lion. ಆತನು ನನಗೆ ಸಿಂಹದ ಮೇಲೆ ಜಯ ಕೊಟ್ಟನು. He gave me victory over the bear. ಆತನು ಕರಡಿಯ ಮೇಲೆ ಜಯ He ಕೊಟ್ಟನು. gave victory over Goliath. ಗಲಿಯಾತನ ಮೇಲೆ ಜಯ ಕೊಟ್ಟನು. Oh, you are the same God. ಅದೇ ದೇವರು ನೀನು ಸ್ವಾಮಿ. Thank you God. ಕರ್ತನೇ ಸ್ತೋತ್ರ. You know, when you begin to praise him, thanking him for all the past miracles in your life, you will start the generator of encouragement about yourself inside of ನಿಮ್ಮ you. ಜೀವನದಲ್ಲಿ ಕರ್ತನ ಹಿಂದೆ ಮಾಡಿದ ಎಲ್ಲಾ ಅದ್ಭುತ ಕಾರ್ಯಗಳನ್ನು ನೆನೆಸಿಕೊಂಡು ಕೃತಜ್ಞತೆಯಿಂದ ಸ್ತೋತ್ರದಿಂದ ನಿಮ್ಮಲ್ಲಿ ಬಲವನ್ನು ಜನರೇಟ್ Always ಮಾಡಿ. think about what negative somebody did, you become bitter. ಬೇರೆಯವರು ಮಾಡಿದ ನಕಾರಾತ್ಮಕಗಳ ಧ್ಯಾನ ಮಾಡುವಾಗ ನೀವು ವಿಷಭರಿತರಾಗ್ತೀರಿ. David encouraged himself in the Lord. ದಾವೀದನು ತನ್ನನ್ನು ಕರ್ತನಲ್ಲಿ ಬಲಪಡಿಸಿಕೊಂಡನು. My friends, ಸ್ನೇಹಿತರೆ, had I not known to do this, ಇದನ್ನು ಮಾಡುವುದು ನನಗೆ ಗೊತ್ತಿಲ್ಲದೆ ಇದ್ರೆ I would have stopped the ministry many years ago. ಅನೇಕ ವರ್ಷಗಳ ಹಿಂದೆನೇ ಸೇವೆ ಬಿಟ್ಟು ಬಿಡ್ತಾ ಇದ್ದೆ. Many years ago, I would have packed up everything and left. ನಾನು ಮುಂದೆ ಅನೇಕ ವರ್ಷಗಳ ಹಿಂದೆ ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ತಾ ಇದ್ದೆ. With all the slanders you face, with all the ill treatment you get, with all the good you do and the stabbings you get in the back, I would have packed up ministry long back and left. ನೀವು ಮಾಡಿದ ಎಲ್ಲಾ ಕಾರ್ಯಗಳು ಇದ್ದರೂ ಕೂಡ ಬೆನ್ನಿನಿಂದ ಚೂರಿ ಹಾಕೋದು, ನಿಂದನೆ ಮಾಡೋದು, ಇದೆಲ್ಲವನ್ನು ನೋಡಿದ್ರೆ ಯಾವಾಗೋ ನಾನು ಬಿಟ್ಟು ಹೋಗ್ಬೇಕಿತ್ತು. Only one thing kept me going. ಮುಂದೆ ಹೋಗೋದಕ್ಕೆ ಒಂದು ವಿಷಯ ಮಾತ್ರ I ನನಗೆ encourage ಸಾಯ್ತು. myself in the Lord. ನಾನು ನನ್ನನ್ನು ಕರ್ತನಲ್ಲಿ ನಾನು ಪ್ರೋತ್ಸಾಹಿಸಿ I ಬಲಪಡಿಸಿಕೊಂಡೆ. encourage myself in the Lord. ನನ್ನನ್ನು ಕರ್ತನಲ್ಲಿ ಬಲಪಡಿಸಿಕೊಂಡೆ ನಾನು. Hallelujah. Hallelujah. Why? This I know. ಯಾಕಂದ್ರೆ ನನಗಿದು ಗೊತ್ತು. One thing I know. ಒಂದು ವಿಷಯ ನನಗೆ ಗೊತ್ತು. God is for me. ಕರ್ತನು ನನಗೋಸ್ಕರವಾಗಿ He is ಇದ್ದಾನೆ. never against me. ಆತ ನನಗೆ ವಿರೋಧವಾಗಿಲ್ಲ. Hallelujah. I'm telling you, learn to encourage yourself. ನಿಮ್ಮನ್ನು ನೀವೇ ಪ್ರೋತ್ಸಾಹಿಸಿಕೊಳ್ಳುವುದನ್ನು Make ಕಲಿಯಿರಿ. it habit every day before you begin the day. Spend time thanking God, thinking of all the goodness, all the past miracles. Encourage yourself and say, thank you God, you did that in the past, you will do it now. Why? You are the same yesterday, today and forever. If you did that yesterday, you will do it today again. ಪ್ರತಿದಿನ ಬೆಳಿಗ್ಗೆ ನೀವು ಎದ್ದಾಗ ಕರ್ತನೆ ಹಿಂದಿನ ದಿನಗಳಲ್ಲಿ ನನ್ನ ಜೀವನದಲ್ಲಿ ಇದನ್ನು ಮಾಡಿದಿ, ಹಿಂದೆ ಮಾಡಿದ್ರೆ ಇವಾಗ್ಲೂ ಮಾಡ್ತಿ ಎಂಬುದಾಗಿ ಕೃತಜ್ಞತೆಯ ಮನೋಭಾವನೆ ಅಭ್ಯಾಸ ಮಾಡ್ಕೊಳ್ರಿ. Hallelujah. Hallelujah. Now look at me. ನನ್ನ ನೋಡ್ರಿ. Look at David's situation. ದಾವೀದನ ಪರಿಸ್ಥಿತಿ ನೋಡ್ರಿ. Everything is burnt. ಎಲ್ಲವೂ ಸುಟ್ಟು ಹೋಗಿದೆ. Lost everything. ಎಲ್ಲವನ್ನು ಕಳ್ಕೊಂಡ. Lost property. ಆಸ್ತಿ ಕಳ್ಕೊಂಡ. Lost family. ಕುಟುಂಬ ಕಳ್ಕೊಂಡ. Nothing was left. Everywhere ash, ash, ash. Everything was gone. ಎಲ್ಲವೂ ಹೊರಟೋಗಿತ್ತು. In that situation, ಆ ಸಂದರ್ಭದಲ್ಲಿ everywhere ash, ಎಲ್ಲಾ ಕಡೆ ಸುತ್ತಲೂ ಆ ಬೂದಿ, family gone, ಕುಟುಂಬ ಹೋಯ್ತು. don't know where wives are gone, ಹೆಂಡತಿಯರು ಎಲ್ಲ ಕರ್ಕೊಂಡು ಹೋದ್ರು don't know ಗೊತ್ತಿಲ್ಲ. whether they're alive or dead, ಅವ್ರು ಸತ್ತಿದಾರೋ ಜೀವಂತಿದಾರೋ don't ಗೊತ್ತಿಲ್ಲ. know children alive or dead, ಮಕ್ಕಳು ಜೀವಂತಿದಾರೋ ಸತ್ತಿದಾರೋ ಗೊತ್ತಿಲ್ಲ. where they've gone. ಎಲ್ಲಿಗೆ ಹೋಗಿದ್ದಾರೆ? In the midst of the people also want to stone me. ಇಂಥ ಸಂದರ್ಭದಲ್ಲಿ ಜನರು ಕೂಡ ನನ್ನ ಮೇಲೆ Instead of encouraging me, they all want to stone me. ನನಗೆ ಪ್ರೋತ್ಸಾಹ ಮಾಡೋದ್ರ ಬದಲಿ ಕಲ್ಲಿಸಿತಾ ಇದ್ದಾರೆ. In the desperate situation, ಇಂತಹ ಒಂದು ದಿಗ್ಭ್ರಾಂತ when he was ಸ್ಥಿತಿಯಲ್ಲಿ lonely, ಅವನು ಒಂಟಿಗನಾಗಿದ್ದಾಗ he was lonely. ಒಂಟಿಗನಾಗಿದ್ದಾಗ He found one key. ಒಂದು ಕೀ, ಬೀಗದ ಕೈ. He looked around. ಸುತ್ತಲೂ ನೋಡ್ದ. None of this encourages me. ಯಾವುದು ನನ್ನನ್ನು ಪ್ರೋತ್ಸಾಹಿಸೋದಿಲ್ಲ. These people don't encourage ಈ me. ಜನರು ನನ್ನನ್ನು ಪ್ರೋತ್ಸಾಹಿಸಲ್ಲ. Only one will encourage me. ಒಂದು ಪ್ರೋತ್ಸಾಹ ನನಗುಂಟು. Sitting in the midst of ashes, he encouraged himself in the Lord. ಬೂದಿಯ ಮಧ್ಯದಲ್ಲಿ ಕುಳಿತುಕೊಂಡು ತನ್ನನ್ನು ತಾನೇ ಕರ್ತನಲ್ಲಿ ಬಲಪಡಿಸಿಕೊಂಡನು. Hallelujah. ಹಲ್ಲೆಲೂಯಾ. I want you to understand what God wants you to do. ಕರ್ತನು ನಿಮಗೆ ಏನು ಹೇಳಲು ಬಯಸ್ತಾನೆ ಅರ್ಥ ಮಾಡ್ಕೊಳ್ಳಿ. Whatever hopeless situation you're going through, ನಿಮ್ಮ ಜೀವನದಲ್ಲಿ ನಿರೀಕ್ಷೆ ಇಲ್ಲದ ಪರಿಸ್ಥಿತಿ ಯಾವುದೇ ಇದ್ರೂ ಇವತ್ತು don't lose heart. ಅಯ್ಯೋ ದೇವಾ ದೇವಾ ನನ್ನ ಯಾಕೆ ಕೈ ಬಿಟ್ಟಿದ್ದಿ, ಅಯ್ಯೋ ಅಯ್ಯೋ. Don't say that. Sit there, encourage yourself in the Lord. ಕೂತ್ಕೊಳ್ರಿ, ನಿಮ್ಮನ್ನು ನೀವೇ ಕರ್ತನಲ್ಲಿ ಬಲಪಡಿಸಿಕೊಳ್ಳ್ರಿ. Easy thing to do is poor me, ಅಯ್ಯೋ pity me, ಅಯ್ಯೋ poor me. Easy to do it. ಅಯ್ಯೋ ಪಾಪ ನಾನು, ನನಗೆ ತೊಂದರೆ ಎಂಬುದಾಗಿ ಹೇಳೋದು ಬಹಳ ಸರಳ. Some people feel they have a right to pity themselves. ಕೆಲವರು ಯೋಚನೆ ಮಾಡ್ತಾರೆ ನನ್ನ ಮೇಲೆ ನಾನೇ ಪಾಪ ಅನಿಸ್ಕೊಳ್ಳೋದು ನನ್ನ ರೈಟ್ ಎಂಬುದಾಗಿ. ಅಧಿಕಾರ ಐತೆ ನನಗೆ, ನನಗೆ ಅಧಿಕಾರ ಇದೆ, ನನ್ನ ಮೇಲೆ ನಾನು ಪಾಪ ಅನ್ಕೋ ಅಧಿಕಾರ ನನಗೈತೆ. ನನ್ನ ಬಗ್ಗೆ ನಾನೇ ನೋಯಿಸ್ಕೊಳ್ಳೋದಕ್ಕೆ ಅಧಿಕಾರ ಇದೆ.
Because of what I've gone through, I have every right to pity myself, Aaron. ನಾನು ಹಾದು ಹೋದ ಪರಿಸ್ಥಿತಿಯ ಸಲುವಾಗಿ ನನ್ನ ಬಗ್ಗೆ ನಾನೇ ಅಯ್ಯೋ ಪಾಪ ಅನ್ಕೊಳ್ಳುವ ಹಕ್ಕು ನನಗಿದೆ. You pity yourself, you want others to pity you. ನಿಮ್ಮ ಮೇಲೆ ನೀವೇ ಪಾಪ ಅಂದ್ಕೋತೀರಾ, ಅಯ್ಯೋ ಪಾಪ ಅಂತೀರಾ. Like birthday party, pity party. ಬರ್ತ್ಡೇ ಪಾರ್ಟಿ ಇರೋ ತರ ಪಿಟಿ ಪಾರ್ಟಿ ಇರ್ತದೆ. People like it. ಅದ್ರ ಜನರು ಇಷ್ಟಪಡ್ತಾರೆ. You like crying and you like others to, you like it. ನಾನು ಕಷ್ಟಪಟ್ಟಷ್ಟು ಯಾರು ಜೀವಿತದಲ್ಲಿ ಕಷ್ಟಗಳೇ so many trouble and you will have some job counselor sitting around you. ಖರ್ಚು ತಗೋಮ್ಮ ಒರೆಸ್ಕೋ. ನಿಮಗೆ ಸಲಹೆ ಕೊಡುವಂತಹ ಜೋಕರ್ಸ್ಗಳು ಇರ್ತಾರೆ, ಅವರು ನಿಮಗೆ ಈ ರೀತಿಯಾಗಿ ಮುತ್ಕೊಟ್ಟು ಹೇಳ್ತಾರೆ. That anybody can do. ಅದನ್ನ ಯಾರಾದ್ರೂ ಮಾಡಬಹುದು. Anybody can do. ಯಾರಾದ್ರೂ ಮಾಡಬಹುದು. But a child of God who knows the Lord, ದೇವರ ಮಗುವನ್ನು ಕರ್ತನನ್ನು ಅರಿತವರು, you will know to encourage yourself in the Lord. ನಿಮ್ಮನ್ನು ನೀವೇ ಕರ್ತನಲ್ಲಿ ಬಲಪಡಿಸಿಕೊಳ್ಳುವುದನ್ನು ತಿಳ್ಕೊಂಡಿದ್ದೀರಿ. Thank you Jesus, you love me God. ಕರ್ತನೇ ಸ್ತೋತ್ರ, ನೀ ನನ್ನನ್ನು ಪ್ರೀತಿಸ್ತಿ. When you did not spare the life of your own son, gave him for me, will you not give me all other things along with him, God? ನಿನ್ನ ಕುಮಾರನನ್ನೇ ನೀನು ಉಳಿಸಿಕೊಳ್ಳದೆ ನನಗಾಗಿ ಕೊಟ್ಟಾಗ ಸಮಸ್ತವನ್ನು ಕೊಡದೇ ಇರ್ತೀಯೋ. Encourage yourself. ನಿಮ್ಮನ್ನು ನೀವೇ ಪ್ರೋತ್ಸಾಹಿಸಿಕೊಳ್ಳ್ರಿ. Can you loud amen? ಆಮೆನ್. That's what I learned to do in my life. ಅದನ್ನ ನನ್ನ ಜೀವಿತದಲ್ಲಿ ನಾನು ಮಾಡೋದಕ್ಕೆ ಕಲ್ತ್ಕೊಂಡೆ. I felt lonely so many times in this 34 years. 34 ವರ್ಷಗಳಲ್ಲಿ ನಾನು ಅನೇಕ ಸಾರಿ ಒಂಟಿಗನಾಗಿ ಏಕಾಂಗಿ. Every chance was there for me to cry pity. Ayyo Ram Babu, tu kitna kiya re logon ko, log dekh rahe kaisa kiya. Ayyo, there were so many chances for me to pity myself. ನನ್ನ ಮೇಲೆ ನಾನು ಅನುಕಂಪ ತೋರಿಸಿಕೊಳ್ಳೋದಕ್ಕೆ ಅನೇಕ ಅವಕಾಶಗಳಿದ್ವು. The devil told me, Rambo, you have every right to pity yourself. ನಿನ್ನ ಬಗ್ಗೆ ನೀನೇ ಅನುಕಂಪ ಪಡ್ಕೊಳ್ಳೋದಕ್ಕೆ ಅಧಿಕಾರ ಇದೆ ನಿನಗೆ. I said no. ಇಲ್ಲ, I have a right to encourage myself. ನನ್ನನ್ನು ನಾನು ಬಲಪಡಿಸಿಕೊಳ್ಳುವ ಅಧಿಕಾರ ನನಗಿದೆ. Hallelujah. ಹಲ್ಲೆಲೂಯಾ. That's the one key that kept me going. ಅದು ನನ್ನನ್ನು ಮುಂದೆ ನಡೆಸಿದ ಒಂದೇ ಒಂದು ಬೀಗ. I know what it would take, the Bible in my hands, lock my room, stay with the word, and the word, read the word, and God encouraging me through his word. ನನ್ನ ಬಾಗಿಲನ್ನು ಮುಚ್ಚಿಕೊಂಡು ವಾಕ್ಯವನ್ನು ನಾನು ತೆರೆದು ಓದುತ್ತಾ ಇರುವಾಗ ಕರ್ತನು ತನ್ನ ವಾಕ್ಯದಿಂದ ನನ್ನ ಬಲಪಡಿಸೋದು ಕಲ್ತಿದ್ದೇನೆ. I preach for hours, I'm tired, I go back to the room, I take the word, sit down, encourage myself in the Lord. ಗಂಟೆಗಟ್ಟಲೆ ಬೋಧನೆ ಮಾಡಿ ದಣಿದಾಗಿದ್ದರೂ ಕೂಡ ನನ್ನ ಕೋಣೆಗೆ ಹೋಗಿ ನಾನು ವಾಕ್ಯವನ್ನು ಹಿಡ್ಕೊಂಡು ಓದಲು ಪ್ರಾರಂಭಿಸಿದೆ. If you understand this secret, I'm telling you, you will never come to church with 6 o'clock face. You will never be grumbling, complaining. He didn't take care of me. He talked about like that. He did to me. He did. Shut up. ಈ ರಹಸ್ಯ ನಿಮಗೆ ಗೊತ್ತಿದ್ದರೆ ನೀವು ಜೋಲು ಮುಖ ಹಾಕೊಂಡು ಅಳುಕೊಂಡು ದೇವರ ಸನ್ನಿಧಾನಕ್ಕೆ ಬರೋದಿಲ್ಲ. Tell somebody, encourage yourself in the Lord. Encourage yourself in the Lord. Come on, tell somebody, encourage yourself in the Lord. Encourage yourself in the Lord. Hallelujah. Hallelujah. David encouraged himself in the Lord. ದಾವೀದನು ತನ್ನನ್ನು ಕರ್ತನಲ್ಲಿ Put the ಬಲಪಡಿಸಿಕೊಂಡನು. scripture, please. Verse 7. 7ನೇ ವಾಕ್ಯ. And David said to Abiathar, the priest, Ahimelech's son, I pray thee, bring me hither the ephod. And Abiathar brought thither the ephod to David. Ephod was a garment which Aaron would wear, which people, the Ark of the Covenant was not there. They would take the waist Aaron would wear, and that represented God's presence. They would go and talk to God. ಎಪೋದ್ ಎನ್ನುವುದು ಆರೋನನು ದೇವರ ಸನ್ನಿಧಾನಕ್ಕೆ ಹೋಗುವಾಗ ಧರಿಸುವ ಒಂದು ಉಡುಪಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ದೇವರ ಪ್ರಸನ್ನತೆಯನ್ನು ಸೂಚಿಸುವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರು. So now David looked around. ದಾವೀದನು ಹೇಳಿದನು, Everything is gone. ಎಲ್ಲೂ ಹೊರಟೋಗಿದೆ. What to do? ಏನ್ ಮಾಡೋಣ? Whom should I meet? ಯಾರನ್ನ ಭೇಟಿ ಆಗ್ಲಿ? He said, only one person I can go to. ನಾನು ಹೋಗಲು ಬಯಸುವ ಒಬ್ಬನೇ ವ್ಯಕ್ತಿ ಇದ್ದಾನೆ. The God who called me from the sheepfold. ಕುರಿ ಕಾಯುವ ಸ್ಥಳದಿಂದ ನನ್ನನ್ನು ಕರೆದಂತಹ ದೇವರು. The God who picked me from sheepfold. ಆ ಒಂದು ಕುರಿ ಕಾಯುವ ಸ್ಥಳದಿಂದ ನನ್ನನ್ನು ಆರಿಸಿಕೊಂಡ He ದೇವರು. said, bring the ephod. ಆ ಎಪೋದನ್ನು ತೆಗೆದುಕೊಂಡು ಬನ್ನಿ. Let me inquire from God. ನಾನು ಕರ್ತನಲ್ಲಿ ವಿಚಾರಿಸಿಕೊಳ್ತೇನೆ. And then he asked a question. Put the scripture, please. And David inquired of the Lord, saying, shall I pursue after this troop? Shall I overtake them?
ದಾವೀದನು ಯೆಹೋವನನ್ನು ನಾನು ಆ ಗುಂಪನ್ನು ಹಿಂದಟ್ಟಿ ಹೋಗಬಹುದೋ ಅದು ನನಗೆ ಸಿಕ್ಕುವುದೋ ಎಂದು ಕೇಳಿದನು. David asked God. ದೇವರಿಗೆ ಕೇಳ್ತಾನೆ, God, ದೇವರೇ ಎಲ್ಲ ಹೋಯಿತು, ಕಣ್ಣೀರೇ ಉಳಿಯಿತು, ಬೂದಿ ಮಾತ್ರ ನನಗೆ ಆಹಾರವಾಯಿತು. He did not say that. ಅವನು ಆ ಥರ ಹೇಳಲಿಲ್ಲ. He went to God and said, God, everything is gone. ದೇವರೇ ಎಲ್ಲವೂ ಹೊರಟೋಗಿದೆ. But I want to ask you ನಾನು ನಿನ್ನಲ್ಲಿ ವಿಚಾರಿಸಲು ಬಯಸ್ತೇನೆ. one question. ಒಂದು ಪ್ರಶ್ನೆ. I lost everything. ಎಲ್ಲವನ್ನು ಕಳ್ಕೊಂಡಿದ್ದೇನೆ. Shall I go after what I lost? ನಾನು ಕಳೆದುಕೊಂಡದ್ದರ ಬೆನ್ನಟ್ಟಿಕೊಂಡು ಹೋಗಲೋ? Shall I go after what I lost? ನಾನು ಕಳೆದುಕೊಂಡದ್ದನ್ನು ಬೆನ್ನಟ್ಟಿಕೊಂಡು ಹೋಗಲೋ? God, ಕರ್ತನೇ, do you want me to give up? ನಾನು ಬಿಟ್ಟು ಕೊಡ್ಬಿಡ್ಲಾ? Do you want me to give up? ನಾನು ಬಿಟ್ಟು ಕೊಡೋದು ನಿನಗೆ ಇಷ್ಟನಾ? All is over. ಎಲ್ಲೋ ಹೊರಟೋಯ್ತು. Don't know where the wives are gone. Don't know where children are gone. Everything is burned. Don't know who was taken. Whether they're alive or are dead. I don't know anything. ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿದ್ದಾರೆ, ಎಲ್ಲವೂ ಸುಟ್ಟು ಹೋಯ್ತು. ಅವರು ಇದ್ದಾರೋ ಸತ್ತಿದಾರೋ ನನ್ಗೆ ಗೊತ್ತಿಲ್ಲ. Shall I give up? ನಾನು ಬಿಟ್ಟು ಕೊಡ್ಲಾ ಎಲ್ಲಾನು? God, ದೇವರೇ, shall I go after them? ನಾನು ಅದರ ಹಿಂದುಗಟ್ಟುಕೊಂಡು ಹೋಗ್ಲಾ? Shall I go after what belongs to me? ನನಗೆ ಬರಬೇಕಾದದನ್ನು ಹಿಂದೆ ಪಡೆಯಲು ಬೆನ್ನಟ್ಟಿಕೊಂಡು Shall ಹೋಗಲಾ? I go after what belongs to me? ನನಗೆ ಸೇರಿದ್ದನ್ನು ಪಡೆಯುವುದಕ್ಕೆ ನಾನು ಬೆನ್ನಟ್ಟಿಕೊಂಡು Shall ಹೋಗಲಾ? I go after what belongs to me? ನನಗೆ ಬರಬೇಕಾದದನ್ನು ಬೆನ್ನಟ್ಟಿಕೊಂಡು ನಾನು ಹೋಗಲಾ? My health is taken. ನನ್ನ ಆರೋಗ್ಯವನ್ನು ತೆಗೆಯಲ್ಪಟ್ಟಿದೆ. My health is taken. ನನ್ನ ಆರೋಗ್ಯ My ತೆಗೆದುಕೊಳ್ಳಲ್ಪಟ್ಟಿದೆ. business is taken. ನನ್ನ ವ್ಯಾಪಾರ My ತೆಗೆದುಕೊಳ್ಳಲ್ಪಟ್ಟಿದೆ. family happiness is taken. ನನ್ನ ಕುಟುಂಬದ ಸಂತೋಷವು ತೆಗೆಯಲ್ಪಟ್ಟಿದೆ. God, things are taken away from me. ದೇವರೇ, ಸಂಗತಿಗಳು ನನ್ನಿಂದ I ತೆಗೆಯಲ್ಪಟ್ಟಿದೆ. don't even know where they are. ಅವರು ಎಲ್ಲಿದ್ದಾರೋ ಅನ್ನೋದು ಕೂಡ ನನಗೆ ಊಹೆ But ಇಲ್ಲ. God, I'm asking you, ದೇವರೇ, ನಾನು ನಿನಗೆ ಕೇಳ್ತಾ ಇದ್ದೇನೆ, shall I go after my health again? ನನ್ನ ಒಂದು ಆರೋಗ್ಯದ ಹಿಂದೆ ಬೆನ್ನಟ್ಟಿಕೊಂಡು ಹೋಗ್ಲಾ? Shall I go after my strength again? ನನ್ನ ಬಲಕ್ಕಾಗಿ ನಾನು ಹಿಂದೆಟ್ಟಿಕೊಂಡು ಹೋಗ್ಲಾ? Shall I go after the energy I had once upon a time again? ಒಂದು ಸಮಯದಲ್ಲಿ ಇದ್ದಂತಹ ನನ್ನ ಶಕ್ತಿಗೆ ಹಿಂದ್ಗಡೆ ನಾನು ಹೋಗಲ್ಲ. Shall I go after the freshness I had once upon a time? ನನ್ನ ಜೀವನದಲ್ಲಿ ಇರುವಂತಹ ಒಂದು ತಾಜಾತನದ ಹಿಂದ್ಗಡೆ ಹೋಗಲ್ಲ. Lord, you want me to give up? ನಾನು ಬಿಟ್ಕೊಳ್ಳ ದೇವರೇ? Or shall I go after what I lost? ಅಥವಾ ನಾನು ಹಿಂದೆ ಪಡೆಯುವುದಕ್ಕೆ ಹೋಗಲ್ಲ ಅದನ್ನು? David said, ದಾವೀದನು ಹೇಳಿದನು, Lord, shall I go after them? ದೇವರೇ, ನಾನು ಅವ್ರ ಹಿಂದೆ Put the ಕಟ್ಟಿಕೊಂಡು scripture. ಹೋಗಲ್ಲ? Shall I go after them? ಅವರನ್ನು ಬೆನ್ನಟ್ಟಿಕೊಂಡು ಹೋಗಲ್ಲ? Shall I overtake them? ಅವರನ್ನು ನಾನು ಮೀರಿಸಲ? That means, shall I go after them ಅವರ ಹಿಂದೆ ಬೆನ್ನಟ್ಟಿಕೊಂಡು ಹೋಗೋದು and not catch them, ಅವರನ್ನು ಬರೀ ಹಿಡಿಯೋದಲ್ಲ, but I want to go overtake them? ಅವರನ್ನು ನಾನು ಹಿಂದೆ ಬಿಟ್ಟು ಮುಂದೆ ಹೋಗುವಂತದ್ದು. Hallelujah. 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 You are in a season of going after what you lost and to overtake everything in the name of Jesus. ನೀವು ಇರುವಂತಹ ಸಮಯದಲ್ಲಿ ನೀವು Somebody say amen. Amen. Somebody shout an amen. Amen. This is your season of going after what you lost. Not only go what you lost, you will overtake it. ನೀವು ಕಳೆದುಕೊಂಡದ್ದನ್ನು ಹಿಂದೆ ಪಡೆದುಕೊಳ್ಳುವ ಸಮಯ ಅಷ್ಟೇ ಅಲ್ಲ, ನೀವು ಅದನ್ನು ಮುಂದೂಡಿ ಅದರ ಮುಂದೆ ಹೋಗುವಂತ ಸಮಯ. Somebody say aloud amen. Amen. I prophesy what I heard from God, that this is the season of not giving up. This is the season of going after your health, going after your strength, going after your job, going after your business, going after your finance, Amen. going after your family unity, going after your husband that's not saved, Amen. going after wife that's not Amen. saved, going after children that went away. Amen. You whatever, whoever is gone, it's time, season to go after that. ನೀವು ಕಳೆದುಕೊಂಡ ಎಲ್ಲಾ ಸಂಗತಿಗಳನ್ನು ಹಿಂದೆ ಪಡೆಯುವುದಕ್ಕೆ ಹೋಗುವ ಇದೊಂದು ಸುಗ್ಗಿಯ ಸಮಯ ಆಗಿದೆ. Hallelujah. Come on, somebody say louder amen. Come on, louder amen. I'm telling you what I heard from God. ನಾನು ಕರ್ತನಿಂದ ಇದನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳಲು Go after ಬಯಸ್ತೇನೆ. your health. ದೇವರು ಆರೋಗ್ಯ ಎಂಬುದಾಗಿ ಹೇಳಿದನು. Your health is your health. ನಿನ್ನ ಒಂದು ಆರೋಗ್ಯ ಹಿಂದೆ ಬರ್ತಾ ಇದೆ. ನಿಮ್ಮಪ್ಪನ ಗಂಟದು. Your father's property is your healing. Amen.
Jesus said healing is children's bread. ಯೇಸು ಹೇಳಿದನು ಸ್ವಸ್ಥತೆ ಎನ್ನುವುದು ಮಕ್ಕಳ ಆಹಾರ ಎಂಬುದಾಗಿ. No devil can steal your healing. ಯಾವ ದೆವ್ವವು ಕೂಡ ಅದನ್ನು ಕದಿಯಲು ಸಾಧ್ಯವಿಲ್ಲ. Enough you put up with sickness, now go for your healing. ನೀವು ಇಷ್ಟು ದಿನ ರೋಗದಲ್ಲಿರುವುದು ಸಾಕು, ಇವತ್ತು ಆರೋಗ್ಯದ ಕಡೆಗೆ Go ಹೋಗಿ. for your health. ನಿನ್ನ ಆರೋಗ್ಯದ ಕಡೆಗೆ ತಡೀರಿ. Get out of the diabetes. ಡಯಾಬಿಟಿಕ್ನ ಹೊರಗಡೆ ಬನ್ನಿ. Get out of the hypertension. ಹೈಪರ್ ಟೆನ್ಷನ್ ಇಂದ ಆಚೆ ಬನ್ನಿ. Get out of the cancer. ಕ್ಯಾನ್ಸರ್ ನಿಂದ ಆಚೆ ಬನ್ನಿ. Get out of the arthritis. ಆ ಒಂದು Get out of all the hormonal imbalances. ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಚೆ ಬನ್ನಿ. Time to go for your health. ನಿನ್ನ ಹೆಲ್ತ್ಗಾಗಿ ನೀನು ಹೋಗೋ ಸಮಯ. Whatever God wants will happen. ದೇವರಿಗೆ ಏನ್ ಮಾಡ್ಬೇಕೋ ಅದು No. ಇಲ್ಲ. Whatever God wants won't happen. ದೇವರು ಮಾಡ್ಬೇಕಂತದ್ದು God ಆಗ್ತದೆ. is waiting to see what you want it to happen. ನೀನು ಏನ ಅಪೇಕ್ಷಿಸಿ ಅದನ್ನು ಮಾಡಲು ದೇವರು ಬಯಸ್ತಾನೆ. God did not tell David to go after them. ದೇವರು ದಾವೀದನಿಗೆ ಅವರ ಹಿಂದೆ ಹೋಗು ಎಂಬುದಾಗಿ ಹೇಳಿಲ್ಲ. David asked. ದಾವೀದನು ವಿಚಾರಿಸಿದ. David volunteered. ದಾವೀದನು ಸ್ವಯಂ ವಿಚಾರಣೆ God, ಮಾಡಿದ. shall I go after it? ದೇವರೇ ನಾನು ಅದು ಹಿಂದೆ ಕೊಟ್ಟುಕೊಂಡು ಹೋಗ್ಲಾ? Shall I overtake them? ನಾನು ಅವರನ್ನು ಬೆನ್ನಟ್ಟಿಕೊಂಡು You ಹೋಗುವನು. must start. Lord, I am going to go after my health. I am going to go after my prosperity. I am going to go after my energy. I am going to go after my job. I am going to go. You must choose to go after it. ನನ್ನ ಆರೋಗ್ಯ, ನನ್ನ ಸಮೃದ್ಧಿ, ನನ್ನ ಕೆಲಸ ಮತ್ತು ನನ್ನ ಕುಟುಂಬ ಇವುಗಳ ಹಿಂದ್ಗಡೆ ನಾನು ಹೋಗುತ್ತೇನೆ ಎಂಬುದಾಗಿ. Hallelujah.